ವಿಷ್ಣು ಗುರುದೇವೋ ಮಹೇಶ್ವರ. ಆದರೆ ನಮ್ಮ ರಾಜ್ಯದ ಶಿಕ್ಷಕರು ಬ್ರಹ್ಮ ವಿಷ್ಣು ಮಹೇಶ್ವರನ ಜೊತೆಗೆ ಇನ್ನಷ್ಟು ಅವತಾರವನ್ನು ಎತ್ತಬೇಕಾಗತ್ತೆ. ಇಲ್ಲಿ ಅಕ್ಷರ ದಾಸೋಹ ಕಾರ್ಯಕ್ರಮದಿಂದಾಗಿ ಶಿಕ್ಷಕರು ದಿವಾನ್ರು ಆಗಬೇಕಾಗಿದೆ, ಜವಾನ್ರು ಆಗಬೇಕಾಗಿದೆ. ಇದರಿಂದಾಗಿ ಶಿಕ್ಷಣ ಗುಣಮಟ್ಟ ಕುಸಿಯುವಂಥ ಆತಂಕವೂ ಇದೆ. ಅದು ಹೇಗೆ ತಿಳಿಯೋಣ ಈ ವರದಿ ಮೂಲಕ. ಸರ್ಕಾರ ರೂಪಿಸಿರುವ ಅಕ್ಷರ ದಾಸೋಹ ಪೇಪರ್ನಲ್ಲಿ ಸುಲಲಿತವಾಗಿ ನಡೆಯುತ್ತಿರುವ ಯೋಜನೆ. ಆದರೆ ನಾವು ಶಾಲೆಗಳಿಗೆ ಭೇಟಿ ಕೊಟ್ಟಾಗ ವಾಸ್ತವ ಚಿತ್ರಣವೇ ಬೇರೆ ಇತ್ತು. ಈ ಯೋಜನೆಯ ಮೇಲುಸ್ತುವಾರಿಗೆ ಸರ್ಕಾರ ಹೆಚ್ಚುವರಿ ಅಧಿಕಾರಿಗಳನ್ನ ನೇಮಿಸಿದೆ. ಆದರೆ ಅವರು ಪಿಕ್ಚರ್ಗೆ ಬರೋದೇ ಅಪರೂಪ. ನೀವೇ ಬನ್ನಿ, ನಾವೇನು ಮಾಡ್ತಾ ಇದ್ದೀವಿ, ಊಟ ಸರಿಯಾಗಿದೆಯಾ ಇಲ್ವಾ, ಸ್ಕೂಲಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ, ತರಕಾರಿ ಯಾವ ರೀತಿ ಕೊಡ್ತಾ ಇದ್ದಾರೆ, ಸರ್ಕಾರ ಎಷ್ಟು ಗ್ರಾಮ್ ಕೊಡಬೇಕು, ಅವೆಲ್ಲ ಅವ್ರು ತಿಳಿ ಹೇಳ್ಬೇಕು. STMC ಮೀಟಿಂಗೇ ಕರೆಯಲ್ಲ, ಹೆಡ್ಮಾಸ್ಟ್ರದೇ ಅಥವಾ ಇವರು ಬರೋದಿಲ್ಲ, ಹಿಂಗಾಗಿರ್ತವೆ. ಅವೆಲ್ಲ ಕರೆಕ್ಟಾಗಿ ಆಯಾ ಕ್ಷೇತ್ರದ ಇರ್ತಕ್ಕಂಥ MLA ಆಗಿರ್ಬೋದು ಅಥವಾ ಜಿಲ್ಲಾ ಪರಿಷತ್ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು ತಿಂಗಳಿಗೆ ಒಂದ್ಸಲಿ 2 ತಿಂಗಳಿಗೆ ಒಂದ್ಸಲಿ ಬಂದು ಅವ್ರಿಗೆ ಟೈಮ್ ಸಿಕ್ತಾಗ ಸ್ಕೂಲ್ ಕಡೆ ಗಮನ ಹರಿಸ್ಬೇಕು. ಈ ಅಧಿಕಾರಿಗಳು ತಮ್ಮ ಕರ್ತವ್ಯ ಸರಿಯಾಗಿ ನಿರ್ವಹಿಸಲ್ಲ. ಹಾಗಾಗಿ ತರಕಾರಿ, ಗ್ಯಾಸ್ ತರೋದ್ರಿಂದ ಹಿಡಿದು ಪ್ರತಿದಿನದ ಲೆಕ್ಕವನ್ನು ಬರೆಯುವವರೆಗೆ ಎಲ್ಲಾ ಜವಾಬ್ದಾರಿಯನ್ನು ಶಿಕ್ಷಕರೇ ಹೊರಬೇಕಾಗಿದೆ. ಕೆಲವೊಮ್ಮೆ ಅಡುಗೆಯೂ ಮಾಡಬೇಕು. ಇದರಿಂದ ಶಿಕ್ಷಣ ಗುಣಮಟ್ಟ ಕುಸಿಯುತ್ತೆ. ಈ ಬಗ್ಗೆ ಶಿಕ್ಷಕರು ತಮ್ಮ ಸಂಕಟವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದು ಹೀಗೆ. ಗ್ರಾಮೀಣ ಭಾಗದ ಜನರು ಸರ್ಕಾರಿ ಶಾಲೆಗಳನ್ನೇ ನಂಬಿರುವಂಥವ್ರು. ಅದರಲ್ಲೂ ಈ ಅಕ್ಷರ ದಾಸೋಹ ಕಾರ್ಯಕ್ರಮ ಬಂದ ಮೇಲೆ ಅದೆಷ್ಟೋ ಮಕ್ಕಳು, ಶಾಲೆ ಮಿಟ್ಟ ಮಕ್ಕಳು ಕೂಡ ಶಾಲೆಗೆ ಬತ್ತೆ ಮರಳಿದ್ದಾವೆ. ಆದರೆ ಇಲ್ಲಿ ಕೆಲವೊಂದು ಸಣ್ಣ ಪುಟ್ಟ ನ್ಯೂನ್ಯತೆಗಳಿವೆ. ಅದು ಏನು ಅಂತ ಕೇಳೋಣ. ಈಗ ಈ ದಾಸೋಹ ಕಾರ್ಯಕ್ರಮ ಬಂದ ಮೇಲೆ ಎಲ್ಲೋ ಒಂದು ಕಡೆ ಶಿಕ್ಷಕರಿಗೆ ಕೂಡ ಎಕ್ಸ್ಟ್ರಾ ವರ್ಕ್ ಆಗಿದೆ. ಹೌದು ಮೇಡಮ್. ಇದು ಮೇಂಟೆನೆನ್ಸ್, ಇವಾಗ ರೆಕಾರ್ಡ್ ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಪ್ರತಿದಿನ ಅವರಿಗೆ ಎಷ್ಟು ಮಕ್ಕಳು ಬಂದಿದ್ದಾರೆ ಅಂತ ಅವ್ರಿಗೆ ಹಾಜರಾತಿ ಕೊಟ್ಟಾಗ ಅವರು ಅದ್ರ ಪ್ರಕಾರ ತೊಗೋತಾರೆ. ಮತ್ತು ಮಂತ್ಲಿ ಒನ್ಸ್ ನಾವು ರಿಪೋರ್ಟ್ ಕೊಡಬೇಕಾಗತ್ತೆ. ಅದರಲ್ಲೇ ಒಂದು ಹಾಫ್ ಡೇ ಹೊರಟೋಗುತ್ತೆ ನಾವು ರಿಪೋರ್ಟ್ ಬರೆದು ಕೊಡೋದ್ರಿಂದ. ತರಕಾರಿಗಳ ಜವಾಬ್ದಾರಿನೂ ನಮ್ಮದೇ ಇರುತ್ತೆ ಮೇಡಮ್. ಇದು ನಮಗೆ ನಮ್ಮನ್ನೇ ಮಾಡಿ ಅನ್ನೋ ಬದಲು ಎಲ್ಲಾದರೂ ಒಂದು ಕಡೆ ಕೇಂದ್ರ ಮಾಡಿಕೊಂಡು ಅಲ್ಲಿಂದ ಎಲ್ಲ ಶಾಲೆಗಳಿಗೂ ಸಪ್ಲೈ ಆದರೆ ನಮಗೂ ಇದು ಹೊರೆ ಕಮ್ಮಿ ಆಗುತ್ತೆ. ಆ ಸಮಯವನ್ನು ನಾವು ಪಾಠ ಹೇಳ್ಕೊಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಅಂದರೆ ಪಾಠ ಇರೋದಿಲ್ಲ, ತರಕಾರಿ ಬೆಲೆಗಳು ಏರುಪೇರು ಆಗ್ತಾ ಇರ್ತವೆ. ಹಾಗಾಗಿ ಸ್ವಲ್ಪ ತೊಂದರೆ ಆಗ್ತದೆ ನಮಗೆ. ನಿಜ, ಅಕ್ಷರ ದಾಸೋಹ ಕಾರ್ಯಕ್ರಮ ಅತ್ಯಂತ ಉತ್ತಮವಾದ ಕಾರ್ಯಕ್ರಮ. ಏನು ಅದನ್ನು ಇಂಪ್ರೂವ್ ಮಾಡಬೇಕಾದ್ರೆ ಇನ್ನೂ ಕೂಡ ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳು ಇದ್ದೇ ಇರುತ್ತೆ. ಯಾವ ರೀತಿಯ ಇಂಪ್ರೂವ್ಮೆಂಟ್ ಬೇಕಾಗುತ್ತೆ? ಅಗತ್ಯಗಳು ಅಂದರೆ ಇಲ್ಲಿ ಮಾಡೋದಕ್ಕಿಂತ ಒಂದು ಕೇಂದ್ರದಲ್ಲಿ ಅಡುಗೆ ಮಾಡಿ ಎಲ್ಲ ಶಾಲೆಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಮ್ಮ ಹೊರೆನೂ ಕಮ್ಮಿ ಆಗುತ್ತೆ. ಅಂದರೆ ಶಿಕ್ಷಕರು ಅವ್ರು ನಿಜವಾಗ್ಲೂ ಅವ್ರ ಮಕ್ಕಳ ಥರನೇ ನೋಡ್ಕೊಳ್ತಾರೆ. ಹೊಂದ್ಕೊಂಡು ಮನೆಯಲ್ಲಿ ಹೇಗೆ ಹೊಂದ್ಕೊಂಡು ಹೋಗ್ತಾರೆ ಅದೇ ರೀತಿ ಹೊಂದ್ಕೊಂಡು ಹೋಗ್ತಾರೆ. ಆದರೆ ಈ ಹೊಂದ್ಕೊಳ್ಳೋದು ಪ್ರತಿ ಸರ್ತಿನೂ ಯಾವತ್ತೂ ಕೂಡ ಆಗಲ್ಲ. ಹಾಗಾಗಿ ಸರ್ಕಾರವೇ ಗಮನ ಹರಿಸಿ ಇವರ ನ್ಯೂನ್ಯತೆಗಳಿಗೆ ಸಹಕಾರ ಮಾಡಬೇಕು ಮತ್ತು ಇವರ ನ್ಯೂನ್ಯತೆಗಳನ್ನು ಪರಿಹರಿಸುವಲ್ಲಿ ಸಹಕಾರ ಮಾಡಬೇಕಾಗತ್ತೆ. ಇನ್ನು ಆಹಾರ ಧಾನ್ಯಗಳನ್ನು ಸಂಗ್ರಹಿಸಲು ಕೊಠಡಿಗಳಿಲ್ಲ. ಒಂದು ಕೋಣೆಯಲ್ಲಿ 5 ತರಗತಿ ನಡೆಯುತ್ತೆ. ಇದರ ಜೊತೆಗೆ ಅಕ್ಕಿ ಮೂಟೆ, ಸಿಲಿಂಡರ್ ಸ್ಟಾಕ್ ಬೇರೆ ಇಟ್ಕೋಬೇಕು. ಸರ್ಕಾರ ರಚಿಸಿರುವ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗಾಗಿದೆ. ಅವರಿಗೆ ಅಧಿಕಾರ ಬೇಕು, ಜವಾಬ್ದಾರಿ ಬೇಡ. ಹಾಗಾಗಿ ಅವರ ಜವಾಬ್ದಾರಿಯೂ ಶಿಕ್ಷಕರ ಮೇಲೆ ಬಿದ್ದಿದೆ. ಈ STMC ಸ್ಕೂಲ್ ಎಷ್ಟಿರ್ಬೋದು, ಆದರೆ STMC ಮೀಟಿಂಗ್ ಹೆಂಗೆ ನಡೀತದೆ, ತಿಂಗಳಿಗೆ ಒಂದ್ಸಲಿ ಅವ್ರಿಗೆ ಗೊತ್ತಿರ್ತದೆ, ಅವ್ರಿಗೆ ಗೊತ್ತಿರಲ್ಲ. STMC ಸದಸ್ಯರು ಹಳ್ಳಿಗಳ ಕಡೆ ಏನೋ ಪೋಷಕರು ಒಬ್ಳು ಮಗ ಓದ್ತಾವನೆ ಅವ್ನು ಮಾಡ್ಕೊಂಬಿಡಿ ಅಂತ ಈ ರಾಜಕೀಯದ ಒತ್ತಡದ ಮೇಲೆ ಒಬ್ಬ ಡೈರೆಕ್ಟ್ರ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಏನು ಗೊತ್ತಿರಲ್ಲ, ಏನು ಕೇಳಬೇಕು ಅಂತ ಗೊತ್ತಿರಲ್ಲ. ಹೆಡ್ಮಾಸ್ಟ್ರು ಅಂದರೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಅಷ್ಟೇ, ಕೋರ್ಟಲ್ಲಿ ನಿಂತ್ಕೊಂಡಾಗೆ. ಅದನ್ನು ಅವ್ರಿಗೆ ತಿಳಿ ಹೇಳ್ಬೇಕು. ಇನ್ನು ಅಡುಗೆಯವರಿಗೆ ಕೊಡೋದು ಬರೀ 1100 ರೂಪಾಯಿ. ಅದು ತಿಂಗಳು ಬರಲ್ವಂತೆ, 3-4 ತಿಂಗಳಿಗೊಮ್ಮೆ ಬರುತ್ತೆ. ಹೀಗಾದ್ರೆ ನಾವು ಸಂಸಾರ ನಡೆಸೋದು ಹೇಗೆ ಅನ್ನೋದು ಅಡುಗೆಯವರ ಅಳಲು. ಸಾಕಾಗಲ್ಲ ಮೇಡಮ್. ನಾವು ಕೇಳ್ತೀವಿ ಮೇಡಮ್ದವ್ರನ್ನ, ನಾವೇನು ಮಾಡೋಕ್ಕಾಗತ್ತೆಮ್ಮ, ಗೌರ್ಮೆಂಟ್ ಕಡೆ ಯಾವ್ದು ಕೊಡ್ತಾರೋ ಅದೇ ಆಗುತ್ತೆ ರೂಲ್ಸು. ಎಲ್ಲ ಕಡೆ ಜಾಸ್ತಿ ಆದರೆ ನಿಮಗೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಒಟ್ಟಾರೆ ಇವರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಿ ಸೂಕ್ತ ಪರಿಹಾರ ಕೊಡಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ. ಅಕ್ಷರ ದಾಸೋಹ ಬಡ ಮಕ್ಕಳ ಪಾಲಿನ ಅನ್ನದಾತ, ಅಕ್ಷರದಾತ. ಈ ಯೋಜನೆಯಲ್ಲಿನ ಕೆಲ ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಳ್ಬೇಕು. ಈ ಯೋಜನೆಯಲ್ಲಿ ಶಿಕ್ಷಕರು, ಮಕ್ಕಳು ಹಾಗೂ ಅಡುಗೆ ಮಾಡುವವರ ಆರೋಗ್ಯ ಹಾಗೂ ಪ್ರಾಣದ ಬಗ್ಗೆ ಕಾಳಜಿ ವಹಿಸಬೇಕು. ಆಗ ನಿಜವಾಗ್ಲೂ ಈ ಯೋಜನೆ ಅತ್ಯಂತ ಯಶಸ್ವಿ ಯೋಜನೆಯಾಗಿ ಮಾರ್ಪಾಡಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಈ ಬಗ್ಗೆ ಸರ್ಕಾರ ಹಾಗೂ ಶಿಕ್ಷಣ ಇಲಾಖೆ ಗಮನ ಹರಿಸುತ್ತೆ ಅನ್ನುವಂಥ ಆಶಯ ನಮ್ಮದು. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.
ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಗೆ ಕಳಿಸ್ಕೊಡಿ. ನಮ್ಮ ವಿಳಾಸ ಕವರ್ ಸ್ಟೋರಿ ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರಸ್ತೆ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.